Amazon CEO Andy Jassy says artificial intelligence will lead to a reduction of its corporate workforce eventually. Up to half of all entry-level white-collar jobs could disappear. AI ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ನಿಮ್ಮ ಜಾಬ್ನ ನುಂಗ್ಕೊಂಡ್ಬಿಡುತ್ತೆ. ಈ ಸೆಂಟೆನ್ಸು ಬರ್ತಾ ಬರ್ತಾ ರಿಯಾಲಿಟಿ ಆಗ್ತಾ ಇದೆ. ಇನ್ನೂ ಫಾಸ್ಟ್ ಆಗಿ ಈ ಸೆಂಟೆನ್ಸ್ ನ ಪ್ರೂವ್ ಮಾಡ್ತಾ ಹೋಗ್ತಾ ಇದೆ. The release of Google's updated Gemini 3 AI model last month. At some point you have to believe something. ಜಗತ್ತಿನ ದೊಡ್ಡ ಇನ್ವೆಸ್ಟರ್ಸ್ಗಳು ಅವ್ರು ಯಾವಾಗಲೂ ಬೆಟ್ ಮಾಡ್ಬೇಕಂದ್ರೆ ಫ್ಯೂಚರ್ ಮೇಲೆ ಬೆಟ್ ಮಾಡ್ತಾರೆ, ಫ್ಯೂಚರ್ ಮೇಲೆ ಇನ್ವೆಸ್ಟ್ ಮಾಡ್ತಾರೆ. ಅವ್ರ ಇನ್ವೆಸ್ಟ್ಮೆಂಟು ಯಾವಾಗಲೂ ರಾಂಗ್ ಆಗಕ್ಕೆ ಚಾನ್ಸೇ ಇಲ್ಲ. ಅದೇ ರೀತಿ ಇವಾಗ ಜಗತ್ತಿನ ದೊಡ್ಡ ಇನ್ವೆಸ್ಟರ್ಸು ಒಂದು ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಆ ಕಂಪ್ನಿ ನಿಮ್ಗೆಲ್ಲರಿಗೂ ಗೊತ್ತಿರುವಂಥ ChatGPT ಅಲ್ಲ. ಈ ಕಂಪ್ನಿ ಹೆಸರು 95% ನಮ್ಮ ಇಂಡಿಯನ್ಸ್ಗೆ ಗೊತ್ತೇ ಇರಲ್ಲ. ಈ ಕಂಪ್ನಿ ನೇಮ್ ಬಂದ್ಬಿಟ್ಟು ಆಂಥ್ರೋಪಿಕ್ ಅಂತ. ಈ ಕಂಪ್ನಿ 2026ಕ್ಕೆ IPO ಬರೋಕ್ಕೆ ಪ್ಲಾನ್ ಮಾಡ್ತಾ ಇದೆ. ಇವಾಗ ಕರೆಂಟ್ಲಿ ಈ ಕಂಪ್ನಿಯ ವ್ಯಾಲ್ಯೂಯೇಷನ್ $350 ಬಿಲಿಯನ್. $350 ಬಿಲಿಯನ್ ಅಂದರೆ ನಮ್ಮ ಇಂಡಿಯಾದಲ್ಲಿ ಟೋಟಲ್ ಏನು ಟ್ಯಾಕ್ಸ್ ಕಲೆಕ್ಷನ್ ಆಗುತ್ತಲ್ಲ ಒಂದು ವರ್ಷ ಪೂರ್ತಿ, ಅದಷ್ಟು ಸೇರಿಸಿದ್ರು ಈ ಕಂಪ್ನಿಯ ವ್ಯಾಲ್ಯೂಯೇಷನ್ ಆಗಲ್ಲ. ಈ ಕಂಪ್ನಿ ಯಾವುದೇ ರೀತಿ ಕಾರ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡಲ್ಲ, ಫ್ಯಾಕ್ಟ್ರಿನ ಬಿಲ್ಡ್ ಮಾಡಲ್ಲ, ಮತ್ತೆ ಈ ಕಂಪ್ನಿ ಹತ್ರ 1000 ಜನ ಎಂಪ್ಲಾಯ್ಸ್ ಕೂಡ ಇಲ್ಲ. ಈ ಕಂಪ್ನಿ ಏನು ಬಿಲ್ಡ್ ಮಾಡುತ್ತೆ ಅಂದರೆ ಇಂಟೆಲಿಜೆನ್ಸ್ನ. ಆ ಇಂಟೆಲಿಜೆನ್ಸು 100 ಜನ ಇಂಜಿನಿಯರ್ಗಳು ಮಾಡೋ ಕೆಲಸನ ರೀಪ್ಲೇಸ್ ಮಾಡುತ್ತೆ. ನಾನು IT ಎಕ್ಸ್ಪರ್ಟ್ ಅಲ್ಲ, AI ಇಂಜಿನಿಯರ್ ಅಲ್ಲ, ಬಟ್ ನಾನೊಬ್ಬ ಫೈನಾನ್ಸಲ್ಲಿ ಒಂದು ರೂಲ್ಸ್ ಇದೆ, ಎಲ್ಲಿ ಚೇಂಜಸ್ ಆಗುತ್ತೆ ಅಲ್ಲಿ ಮನಿ ಫ್ಲೋ ಆಗುತ್ತೆ. ಆ ಮನಿ ಫ್ಲೋ ಆಗೋದನ್ನು ನಾವು ಮುಂಚೆನೇ ಕಂಡಿಡ್ಕೊಂಡ್ರೆ ಈ ಚೇಂಜಸ್ನ ನಾವು ಮುಂಚೆನೇ ರಿಯಲೈಸ್ ಮಾಡ್ಬೋದು. ನವೆಂಬರ್ 2022ರಲ್ಲಿ OpenAI ChatGPTನ ಲಾಂಚ್ ಮಾಡ್ತಾನೆ. ಅಲ್ಲಿಂದ ಇಲ್ಲಿವರೆಗೂ NVIDIA ಶೇರ್ ಪ್ರೈಸು ಸುಮಾರು 15 ಪಟ್ಟು ಮೇಲೋಗಿದೆ. ಕೇವಲ 3 ವರ್ಷದಲ್ಲಿ 15 ಪಟ್ಟು ಮೇಲೋಗಿದೆ. ಹಾಗೇನೆ ದುಡ್ಡು ಎಲ್ಲಿ ಜಾಸ್ತಿ ಫ್ಲೋ ಆಗುತ್ತೆ ಅಲ್ಲಿ ಫ್ಯೂಚರ್ ಇದೆ ಅಂತ ಹಿಸ್ಟ್ರಿ ಪ್ರೂವ್ ಮಾಡಿದೆ. ನಮ್ಮ ಫೈನಾನ್ಸಲ್ಲೂ ಇದನ್ನ ನಂಬ್ತಾರೆ. ಅದೇ ರೀತಿ ಈ ಕಂಪ್ನಿಗೆ $350 ಬಿಲಿಯನ್ ವ್ಯಾಲ್ಯೂಯೇಷನ್ ಸಿಕ್ಕಿದೆಯಲ್ಲ, ಈ ಕಂಪ್ನಿ ನಮ್ಮಂತ ನಿಮ್ಮಂತ ಜನಗಳಿಂದ ಯಾವುದೇ ರೀತಿ ದುಡ್ಡು ಮಾಡಲ್ಲ. ಈ ಕಂಪ್ನಿ ದುಡ್ಡು ಮಾಡೋದು ದೊಡ್ಡ ಬಿಸ್ನೆಸ್ಗಳಿಂದ. ಇದೇನೆ ನಮ್ಮ ಜಾಬ್ಗಳನ್ನ ನುಂಗ್ಕೊಳ್ತಾ ಇರೋದು. ಹಾಗಿದ್ರೆ ಈ ಆಂಥ್ರೋಪಿಕ್ ಅಂತದ್ದು ಏನು ಮಾಡುತ್ತೆ? ನಮ್ಮ ಜಾಬ್ಗೆ ಥ್ರೆಟ್ ಬರೋ ಅಂಥದ್ದು. ನಾವು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಕ್ಕೆ ಹೋಗುವಂಥ ಕಂಪ್ನಿ ನಾವೇನೇ ಮಾತಾಡಿದ್ರು ಕೂಡ ಯಾವುದೇ ರೀತಿ ಬೈ ಸೆಲ್ ರೆಕಮೆಂಡೇಶನ್ ಅಲ್ಲ. ಇದು ಜಸ್ಟ್ ಎಜುಕೇಷನ್ಗೋಸ್ಕರ, ಇದು ಜಸ್ಟ್ ಇನ್ಫಾರ್ಮೇಷನ್ಗೋಸ್ಕರ, ಇದು ಜಸ್ಟ್ ನ್ಯೂಸ್ಗೋಸ್ಕರ. ದಯವಿಟ್ಟು ಈ ವಿಡಿಯೋ ನೋಡಿಕೊಂಡು ಬೈ ಸೆಲ್ ಡಿಸಿಷನ್ ಮಾಡಬೇಡಿ. ಈ ಥರ ಆನ್ಲೈನಲ್ಲಿ ಯಾರೋ ನಂಬ್ಕೊಂಡು ಹೋಗಿ ಇನ್ವೆಸ್ಟ್ ಮಾಡಿದ್ರೆ ದುಡ್ಡು ಕಳ್ಕೊಳೋದು ನೀವೇನೆ. ದಯವಿಟ್ಟು ಹುಷಾರಾಗಿರಿ. ಇದನ್ನು ಜಸ್ಟ್ ಎಜುಕೇಷನ್ ಅಂತ ಕನ್ಸಿಡರ್ ಮಾಡಿ. ಹಾಗಿದ್ರೆ ಈ ಆಂಥ್ರೋಪಿಕ್ಕಿಗೂ ಮತ್ತೆ ನಮ್ಮ ಇಂಡಿಯನ್ IT ಕಂಪ್ನಿಗಳಿಗೂ ಮತ್ತೆ ಇಂಡಿಯನ್ IT ನಲ್ಲಿ ಕೆಲಸ ಮಾಡ್ತಿರೋ ಜನಗಳಿಗೂ ಏನ್ ಸಂಬಂಧ? ಇವರು ಜಾಬ್ಗಳಿಗೆ ಯಾಕೆ ಥ್ರೆಟ್ ಇದೆ? ಆಂಥ್ರೋಪಿಕ್ ಒಂದು AI ಕಂಪ್ನಿ, ಆದ್ರೆ ಇದು ಜಸ್ಟ್ ಒಂದು ನಾರ್ಮಲ್ AI ಕಂಪ್ನಿ ಅಲ್ಲ. ಈ ಕಂಪ್ನಿಯ ಫೌಂಡರ್ ಬಂದು ದಾರಿಯೋ ಅಮೌಡೆ ಅಂತ. ಇವರು ಮುಂಚೆ OpenAI ನಲ್ಲಿ ರಿಸರ್ಚ್ ಹೆಡ್ ಆಗಿ ಕೆಲಸ ಮಾಡ್ತಿರ್ತಾರೆ. 2021ರಲ್ಲಿ ಇವರೊಂದು ಗಮನಿಸ್ತಾರೆ, ಏನಂದ್ರೆ OpenAI ChatGPT ಇಂದ ಬಿದ್ದಿದೆ. ಇದು ಬಂದ್ಬಿಟ್ಟು ಕನ್ಸ್ಯೂಮರ್ ಫೋಕಸ್ ಬಿಸ್ನೆಸ್, ಬಟ್ ರಿಯಲ್ ದುಡ್ಡಿರೋದು ಬಿಸ್ನೆಸ್ ಫೋಕಸ್ ಮಾಡಿದ್ರೆ, ಎಂಟರ್ಪ್ರೈಸಸ್ ನ ಫೋಕಸ್ ಮಾಡಿದ್ರೆ ಅಂತ ಇವ್ರೇನ್ ಮಾಡ್ತಾರೆ. 2021ರಲ್ಲಿ ಇವರು ಮತ್ತೆ ಇವ್ರ ಟೀಮು OpenAI ನ ಬಿಟ್ಟು ಬಂದು ಒಂದು AI ಮಾಡೆಲ್ ನ ಬಿಲ್ಡ್ ಮಾಡ್ತಾರೆ. ಅದೇನೆ ಕ್ಲೌಡ್. ಈ ಕ್ಲೌಡ್ ಏನ್ ಮಾಡುತ್ತೆ? ಕ್ಲೌಡ್ದು ಮೆಜಾರಿಟಿ ಆಫ್ ದಿ ಬಿಸ್ನೆಸ್ ಈ ಎಂಟರ್ಪ್ರೈಸಸ್ಗಳಿಗೆ ಸರ್ವಿಸ್ ಕೊಡೋದು. ಏನಂದ್ರೆ ಎಂಟರ್ಪ್ರೈಸಸ್ಗಳದ್ದು ಕೆಲಸನ ಆಟೋಮೇಟ್ ಮಾಡೋದು. ಇದು ಕಸ್ಟಮರ್ ಸರ್ವಿಸ್ ಕಾಲ್ಗಳನ್ನ ಹ್ಯಾಂಡ್ಲ್ ಮಾಡುತ್ತೆ. ಮತ್ತೆ ಯಾರಾದ್ರೂ ಇಮೇಲ್ ಮಾಡಿದ್ರೆ ಇಮೇಲ್ನ ಓದಿ ಇಮೇಲಿಗೆ ರಿಪ್ಲೈ ಕೂಡ ಮಾಡುತ್ತೆ. ಪ್ರಾಬ್ಲಮ್ ಏನಾದರೂ ಇದ್ರೆ ರಿಸಾಲ್ವ್ ಕೂಡ ಮಾಡುತ್ತೆ. ಮತ್ತೆ ಡಾಕ್ಯುಮೆಂಟೇಶನ್ ಬರೆಯುತ್ತೆ, ಮತ್ತೆ ಸಾಫ್ಟ್ವೇರ್ ಟೆಸ್ಟಿಂಗ್ ಮಾಡುತ್ತೆ, ಮತ್ತೆ ಕೋಡಿಂಗ್ ಬರೆಯುತ್ತೆ, ಮತ್ತೆ ಬರ್ದಿರೋ ಕೋಡನ್ನ ಇದೇ ರಿವ್ಯೂ ಮಾಡುತ್ತೆ, ಮತ್ತೆ ಡೇಟಾ ಅನಲೈಸ್ ಮಾಡುತ್ತೆ, ರಿಪೋರ್ಟ್ ಜನರೇಟ್ ಮಾಡುತ್ತೆ. IT ಸರ್ವಿಸ್ಗಳಲ್ಲಿ ಟಿಕೆಟ್ ರೈಸ್ ಆಗುತ್ತಲ್ಲ, ಅದನ್ನ ಇದು ಆಟೋಮೆಟಿಕ್ಲಿ ಕ್ಲೋಸ್ ಮಾಡುತ್ತೆ. ಇದೇ ಎಂಡ್ ಟು ಎಂಡ್ ಸರ್ವಿಸ್ ಕೊಡುತ್ತೆ. ಕಳೆದ 25 ವರ್ಷದಿಂದ ನಮ್ಮ ಇಂಡಿಯನ್ IT ಕಂಪ್ನಿಗಳು ಇದೇ ಕೆಲಸ ಮಾಡ್ತಾ ಇದ್ದಿದ್ದು. ಇವಾಗ ಈ ಕ್ಲೌಡ್ನ ಒಂದು ಮಾಡೆಲ್ ಇಷ್ಟೆಲ್ಲ ಕೆಲಸ ಮಾಡುತ್ತೆ. ಇವತ್ತು ನಮ್ಮ ಇಂಡಿಯಾದಲ್ಲಿ ಸುಮಾರು 50 ಲಕ್ಷಕ್ಕಿಂತ ಜಾಸ್ತಿ ಜನ IT ಇಂಡಸ್ಟ್ರಿನಲ್ಲಿ ವರ್ಕ್ ಮಾಡ್ತಾರೆ. TCS ಇರ್ಬೋದು, ಇನ್ಫೋಸಿಸ್ ಇರ್ಬೋದು, ವಿಪ್ರೋ ಇರ್ಬೋದು, HCL ಇರ್ಬೋದು, ಕಾಗ್ನಿಸೆಂಟ್ ಇರ್ಬೋದು, ಅಕ್ಸೆಂಚರ್ ಇರ್ಬೋದು, ಟೆಕ್ ಮಹೇಂದ್ರ ಇರ್ಬೋದು, ಈ ತರ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಾರೆ. ಜಗತ್ತಿನಲ್ಲಿ ಯಾವ್ದಾದ್ರು ಸಾಫ್ಟ್ವೇರ್ ರನ್ ಆಗ್ತಾ ಇದೆ ಅಂದ್ರೆ ಅದ್ರ ಬ್ಯಾಕ್ ಎಂಡ್ ಅಲ್ಲಿ ನಮ್ಮ ಇಂಡಿಯನ್ ಕಂಪ್ನಿಗಳೇ ಕೆಲಸ ಮಾಡ್ತಿರ್ತಾರೆ. ಅಷ್ಟಲ್ದಲೆ ಈ IT ಇಂಡಸ್ಟ್ರಿ ನಮ್ಮ ಇಂಡಿಯನ್ ಎಕಾನಮಿನ ಬ್ಯಾಕ್ ಬೋನ್ ಆಗಿತ್ತು. ಅದರಲ್ಲೂ ನಮ್ಮ ಕರ್ನಾಟಕದಲ್ಲೂ ನಮ್ಮ ಕರ್ನಾಟಕದ GDPಗೆ ತುಂಬಾ ಕಾಂಟ್ರಿಬ್ಯೂಟ್ ಮಾಡುತ್ತೆ IT ಇಂಡಸ್ಟ್ರಿ. ಬಟ್ ಆದ್ರೆ ಇವಾಗ ಒಂದು ಟೆಕ್ನಾಲಜಿ ಬರ್ತಾ ಇದೆ. ಆ ಟೆಕ್ನಾಲಜಿ ನಮ್ಮಂತ ನಿಮ್ಮಂತ ಹ್ಯೂಮನ್ನೇ ರೀಪ್ಲೇಸ್ ಮಾಡ್ತಾ ಇದೆ. ಮುಂಚೆನೂ ಟೆಕ್ನಾಲಜಿ ಬರ್ತಾ ಇತ್ತು, ಆದ್ರೆ ಈ ಫೇಸಲ್ಲಿ ಅಲ್ಲ. ಇವಾಗ ಈ ಟೆಕ್ನಾಲಜಿ ಸ್ಪೀಡ್ ಎಷ್ಟಿದೆ ಅಂದರೆ 200-300 ಜನ ಕೆಲಸ ಮಾಡೋದನ್ನ ಕೇವಲ 10-20 ಜನ ಈ AI ಯೂಸ್ ಮಾಡ್ಕೊಂಡು ಕೆಲಸ ಮಾಡಿ ಮುಗಿಸ್ತಾರೆ. ಅಂದರೆ ಬರೋ ದಿವಸಗಳಲ್ಲಿ ಸುಮಾರು ಜನ ಕೆಲಸ ಕಳ್ಕೊತಾರೆ. ಅದರಲ್ಲೂ ಮೇನ್ ಯಾರ್ಯಾರಂದ್ರೆ ಬೇಸಿಕ್ ಲೆವೆಲಲ್ಲಿ ಕೆಲಸ ಮಾಡ್ತಾ ಇರೋರು. ನಮ್ಮ ಇಂಡಿಯನ್ IT ಕಂಪ್ನಿಗಳಿಗೆ ಮೆಜಾರಿಟಿ ಆಫ್ ದ ರೆವಿನ್ಯೂ ಇದರಿಂದನೇ ಬರುತ್ತೆ.
ಈ ರೆವಿನ್ಯೂ ಮಾಡೆಲ್ ಹೆಂಗಿರುತ್ತೆ ಅಂದರೆ ನಾನು ಆಲ್ರೆಡಿ ಒಂದ್ಸಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಹೆಂಗೆ ಅಂದರೆ ಇವರು ಎಷ್ಟು ಜನನ ಕೆಲಸದಲ್ಲಿ ಇಟ್ಕೊತಾರಲ್ಲ, ಒಂದು ಪ್ರಾಜೆಕ್ಟ್ ಬಂದಿದೆ, ಆ ಪ್ರಾಜೆಕ್ಟ್ ಬಂದ್ಬಿಟ್ಟು ಏನೋ ರಿಸಾಲ್ವ್ ಮಾಡೋಕ್ಕೆ ಬಂದಿದೆ, ಅವ್ರಿಗೆ ಒಂದು ಸಾಫ್ಟ್ವೇರ್ನ ಡೆವಲಪ್ ಮಾಡ್ಕೊಡಕ್ಕೆ ಕೇಳಿದ್ದಾರೆ ಅಥವಾ ಏನೋ ಒಂದು ಮಾಡೋಕ್ಕೆ ಹೇಳಿದ್ದಾರೆ. ಆ ಸಾಫ್ಟ್ವೇರ್ ಡೆವಲಪ್ ಮಾಡೋಕ್ಕೆ ಎಷ್ಟು ಖರ್ಚಾಗುತ್ತೆ ಅನ್ನೋದನ್ನು ಡಿಸೈಡ್ ಮಾಡುತ್ತೆ ಈ ಸಾಫ್ಟ್ವೇರ್ ಡೆವಲಪ್ ಮಾಡೋಕ್ಕೆ ಎಷ್ಟು ಜನ ಕೆಲಸ ಮಾಡ್ತಿದ್ದಾರೆ ಅನ್ನೋದ್ರ ಮೇಲೆ. ಇದನ್ನು ನಾವು ಹೆಡ್ ಕೌಂಟ್ ಅಂತ ಕರಿತೀವಿ. ಅಂದರೆ ಎಷ್ಟು ತಲೆಗಳು ಇದರಿಂದ ಕೆಲಸ ಮಾಡಿದಾವೆ, ಕಂಪ್ನಿ ಅದೇ ರೀತಿ ದುಡ್ಡು ಕೊಡುತ್ತೆ. ಅದಕ್ಕೇ ನಮ್ಮ ಇಂಡಿಯಾದಲ್ಲಿ ಜಾಸ್ತಿ IT ಕಂಪ್ನಿಗಳು ಹೈರಿಂಗ್ ಮಾಡ್ತಿದ್ದೇನೆ ಈ ಥರ ಬೇಸಿಕ್ ಕೆಲಸಕ್ಕೆ. ಏನೇನೆಂದರೆ L1 ಸಪೋರ್ಟು, L2 ಸಪೋರ್ಟು, ಮ್ಯಾನ್ಯುವಲ್ ಟೆಸ್ಟಿಂಗು, ಡಾಕ್ಯುಮೆಂಟೈಸೇಷನ್ನು, ಬೇಸಿಕ್ ಕೋಡಿಂಗು, ಟಿಕೆಟ್ ರೆಸೊಲ್ಯೂಷನ್ನು ಮತ್ತು ಈ ಪ್ರಾಜೆಕ್ಟ್ನ ಮೇಂಟೈನ್ ಮಾಡೋಕ್ಕೆ ಇದಕ್ಕೇ ಜಾಸ್ತಿ ಹೈರಿಂಗ್ ಮಾಡ್ತಿರ್ತಾರೆ. ಬಟ್ ಇವಾಗ ಇದೊಂದು ಕ್ಲೌಡು ಎಲ್ಲನೂ ಆಟೋಮೇಟ್ ಮಾಡ್ತಾ ಇದೆ. ಬಟ್ ನಾವಿಲ್ಲಿ ಕ್ಲೌಡ್ನೇ ಜಾಸ್ತಿ ಯಾಕೆ ಯೂಸ್ ಮಾಡ್ತಿದ್ದೀವಿ ಅಂದರೆ ಕ್ಲೌಡ್ದು ಮೇನ್ ಬಿಸ್ನೆಸ್ ಮಾಡೆಲೇ ಈ ಎಂಟರ್ಪ್ರೈಸಸ್ಗಳಿಗೆ ಸರ್ವಿಸ್ ಕೊಡೋದು. ಯಾವ ರೀತಿ ಅಂದರೆ ಈ AI ಮಾಡೆಲ್ಗಳನ್ನ ಸೆಲ್ ಮಾಡಿ, ಈಗ ಈ ಕ್ಲೌಡ್ದು ವ್ಯಾಲ್ಯೂಯೇಷನ್ನು $350 ಬಿಲಿಯನ್ ಇದೆ ಅಂದರೆ ಇದರಲ್ಲಿ ದುಡ್ಡು ಹಾಕ್ತಿರೋನು ಥಿಂಕ್ ಮಾಡ್ತಿರ್ತಾನಲ್ಲ, ನಾಳೆ ಈ ಕಂಪ್ನಿ ಓವರ್ ಎ ಪೀರಿಯಡ್ ಆಫ್ ಟೈಮ್ ಎಷ್ಟು ದುಡ್ಡು ಮಾಡ್ಬೋದು ಅಂತ. ಅವ್ನು ದುಡ್ಡು ಗ್ರೋ ಆಗಲಿ ಅಂತ ತಾನೇ ಆಗ್ತಿದ್ದಾನೆ. ಗ್ರೋ ಹೆಂಗಾಗುತ್ತೆ, ಈ ಕಂಪ್ನಿ ಓವರ್ ಎ ಪೀರಿಯಡ್ ಆಫ್ ಟೈಮ್ ಲಾಭ ಮಾಡಿದಾಗ. ಲಾಭ ಹೆಂಗೆ ಮಾಡುತ್ತೆ, ಮೋರ್ ಎಂಟರ್ಪ್ರೈಸಸ್ ಕಂಪ್ನಿಗಳಿಗೆ ಸಪೋರ್ಟ್ ಮಾಡಿದಾಗ. ಈ ಕಂಪ್ನಿ ಎಷ್ಟು ಎಂಟರ್ಪ್ರೈಸಸ್ಗಳಿಗೆ ಸಪೋರ್ಟ್ ಮಾಡುತ್ತೆ ಅದಷ್ಟು ನಮ್ಮ ಇಂಡಿಯಾ ಮೇಲೆ ಎಫೆಕ್ಟ್ ಆಗುತ್ತೆ. ಯಾಕಂದರೆ ಮುಂಚೆ ಈ ಎಂಟರ್ಪ್ರೈಸಸ್ ಕಂಪ್ನಿಗಳು ಒಂದು ಬ್ಯಾಂಕಿಂಗ್ ಇರ್ಬೋದು, ಅಮೆರಿಕಾದಲ್ಲಿ ಒಂದು ಬ್ಯಾಂಕ್ ಇದೆ, ಆ ಬ್ಯಾಂಕ್ದು ಆ್ಯಪ್ ಇದೆ, ಬ್ಯಾಕ್ ಎಂಡಲ್ಲಿ ಒಂದು ನೆಟ್ ಬ್ಯಾಂಕಿಂಗ್ ಇದೆ, ಇದನ್ನೆಲ್ಲ ಸಪೋರ್ಟ್ ಮಾಡ್ತಿದ್ದು ನಮ್ಮ ಇಂಡಿಯನ್ ಕಂಪ್ನಿ ಬ್ಯಾಕ್ ಎಂಡಲ್ಲಿ ನೋಡ್ಕೊತಾ ಇತ್ತು. ಇದಕ್ಕೆ ಒಂದು 10,000ದಿಂದ 20,000 ಜನ ಕೆಲಸ ಮಾಡೋರು. ಈಗ ಸಡನ್ಲಿ ಆ ಕೆಲಸ 1,000 ಜನ ಕೇಳಿದ್ರೆ 19,000 ಜನ ಕೆಲಸ ಕಳ್ಕೊಂತಾರಲ್ವಾ. ಅದೇ ಇವಾಗ ವರಿ ಆಗಿರೋದು, ತಲೆ ಕೆಡಿಸ್ತಾ ಇರೋದು. ಮತ್ತೆ ಈ ಬಿಸ್ನೆಸ್ ಅಲ್ಲಿ ಜಸ್ಟ್ ಆಂಥ್ರೋಪಿಕ್ ಮಾತ್ರ ಇಲ್ಲ, ಮೈಕ್ರೋಸಾಫ್ಟ್ ಕೂಡ ಇದ್ದಾನೆ. ಮೈಕ್ರೋಸಾಫ್ಟ್ ChatGPT ಜೊತೆ ಸೇರ್ಕೊಂಡು Co-Pilot ಅಂತ ಒಂದು ಎಂಟರ್ಪ್ರೈಸಸ್ ಸೊಲ್ಯೂಷನ್ ನ ತಗೊಂಡಿದ್ದಾನೆ. ಅದೇ ರೀತಿ ಗೂಗಲ್ ಕೂಡ ಇದೇ ಬಿಸ್ನೆಸ್ ಅಲ್ಲಿ ಇದ್ದಾನೆ, ಜೆಮಿನಿ ಫಾರ್ ಎಂಟರ್ಪ್ರೈಸಸ್ ಅಂತ. ಅಮೆಝಾನು ಇದ್ದಾನೆ, ಮೆಟಾ ಕೂಡ ಇದ್ದಾನೆ. ಮೆಟಾದು ಓಪನ್ ಸೋರ್ಸು, ಯಾರು ಬೇಕಿರೋ ಅವ್ರ ಕಂಪ್ನಿಗಳಿಗೆ ಚಾಟ್ ಬಾಟ್ಗಳನ್ನ ಕ್ರಿಯೇಟ್ ಮಾಡ್ಕೊಬೋದು ಓಪನ್ ಸೋರ್ಸು ಫ್ರೀ ಆಗಿ. ಈ ತರ ಪ್ರತಿ ಒಬ್ರು ಕೂಡ ಈ ಎಂಟರ್ಪ್ರೈಸ್ ಸೊಲ್ಯೂಷನ್ ಇಂದ ಬಿದ್ದಿದ್ದಾರೆ. ಯಾಕಂದ್ರೆ ಅಲ್ಲೇ ಜಾಸ್ತಿ ರೆವಿನ್ಯೂ ಇದೆ ಅಂತ. ಈ ಎಷ್ಟು ಇವ್ರು ಎಂಟರ್ಪ್ರೈಸಸ್ಗಳಿಗೆ ಹೆಲ್ಪ್ ಮಾಡ್ತಾರೆ ಅಷ್ಟು ನಮ್ಮ ಇಂಡಿಯಾಗೆ ತೊಂದರೆ ಆಗುತ್ತೆ. ಯಾಕಂದ್ರೆ ನಾವು ಇಷ್ಟು ದಿವಸ ಸಾಫ್ಟ್ವೇರ್ ಇಂದ ಎಂಟರ್ಪ್ರೈಸಸ್ಗಳಿಗೆ ಹೆಲ್ಪ್ ಮಾಡ್ತಾ ಇದ್ವಿ ಬ್ಯಾಕ್ ಎಂಡ್ ಅಲ್ಲಿ. ಇವಾಗ ಈ ಕಂಪ್ನಿಗಳು AI ಮಾಡೆಲ್ನ ಯೂಸ್ ಮಾಡ್ಕೊಂಡು ಆ ಕಂಪ್ನಿಗಳಿಗೆ ಹೆಲ್ಪ್ ಮಾಡ್ತಾ ಇದಾವೆ. ಇವ್ರು ಎಷ್ಟು ಹೆಲ್ಪ್ ಮಾಡ್ತಾರೋ ನಮ್ಗೆ ಅಷ್ಟೇ ತೊಂದರೆ ಆಗುತ್ತೆ. ಹಾಗಿದ್ರೆ ಇದೇನಾದರೂ ನಿಜ ಆದರೆ ನಮ್ಮ ಇಂಡಿಯನ್ IT ಸೆಕ್ಟರ್ ಕತೆ ಏನಾಗುತ್ತೆ? IT ಸೆಕ್ಟರ್ ಜೊತೆಗೆ ಈ IT ಸೆಕ್ಟ್ರಲ್ಲಿ ಕೆಲಸ ಮಾಡ್ತಿರೋ ಇಂಜಿನಿಯರ್ಗಳ ಕತೆ ಏನಾಗುತ್ತೆ? ಈ AI ಮಾಡೆಲ್ಗಳಿಂದ ನಮ್ಮ ಇಂಡಿಯನ್ IT ಕಂಪ್ನಿ ಕೊಲ್ಯಾಪ್ಸ್ ಆಗಲ್ಲ, ಬಟ್ ಇವಾಲ್ವ್ ಆಗ್ತವೆ. ಹೌದು, ಇದರಿಂದ ಸ್ವಲ್ಪ ಜನ ಕೆಲಸ ಕಳ್ಕೊಬೋದು, ಬಟ್ ಇಂಡಿಯನ್ IT ಕಂಪ್ನಿಗಳು ಮುಳುಗೋಗ್ತವೆ, ಡೆಸ್ಟ್ರಾಯ್ ಆಗ್ತವೆ ಅನ್ನೋದು ಸುಳ್ಳು. ಯಾಕಂದ್ರೆ ಇದೇನು ಇವಾಗ ನೀವು ನೋಡ್ತಿದ್ದೀರಲ್ವಾ, AI ಮಾಡಲ್ಲು, ಚಾಟ್ ಬಾಟ್ಸು, AI ಬಾಟ್ಸು. ಹೌದು ನಿಜ, ಇದು 10 ಜನದ ಕೆಲಸ ಒಂದು ಬಾಟ್ ಮಾಡಕತ್ತೆ. ಬಟ್ ಆದರೆ ಇದನ್ನ ಜಸ್ಟ್ ಇವ್ರು ಏನಾದರೂ ಒಂದು ಕಂಪ್ನಿಗೆ ಸೆಲ್ ಮಾಡಿದ್ರೆ, ಎಂಟರ್ಪ್ರೈಸಿಗೆ ಸೆಲ್ ಮಾಡಿದ್ರೆ ಅದನ್ನು ಯಾವ ರೀತಿ ಇಂಟಿಗ್ರೇಟ್ ಮಾಡಬೇಕು, ಅದನ್ನು ಯಾವ ರೀತಿ ವರ್ಕ್ ಫ್ಲೋ ಮಾಡಬೇಕು ಅಂತ ಅವ್ರಿಗೆ ಗೊತ್ತೇ ಇಲ್ಲ. ಬಿಕಾಸ್ ಬಿಸ್ನೆಸ್ಗಳದ್ದು ಮೇನ್ ಫೋಕಸ್ ಏನಿರುತ್ತೆ, ಅವ್ರ ಬಿಸ್ನೆಸ್ನ ಯಾವ ರೀತಿ ಗ್ರೋ ಮಾಡೋಣ ಅಂತ. ಈ ಕೆಲಸ ಎಲ್ಲನೂ ಔಟ್ಸೋರ್ಸ್ ಮಾಡೋಕ್ಕೇ ಇಷ್ಟಪಡ್ತಾರೆ. ಸ್ಟಿಲ್ ಈ ಕ್ಲೌಡ್ ಈ ಥರ ಒಂದು ಮಾಡೆಲ್ನ ಎಂಟರ್ಪ್ರೈಸ್ಗಳಿಗೆ ಬಿಲ್ಡ್ ಮಾಡಿಕೊಟ್ರೆ ಅವ್ರು ಅದನ್ನು ಯೂಸ್ ಮಾಡ್ಕೊತಾರೆ. ಯೂಸ್ ಮಾಡ್ಕೊಳಕ್ಕೆ ನಮ್ಮ ಇಂಡಿಯನ್ IT ಕಂಪ್ನಿಗಳು ಬೇಕೇ ಬೇಕು. ವಿತೌಟ್ ದಟ್ ಇಟ್ ನಾಟ್ ಪಾಸಿಬಲ್. ಯಾಕಂದರೆ ನಮ್ಮ ಇಂಡಿಯನ್ IT ತುಂಬ ಸ್ಟ್ರಾಂಗ್ ಇದ್ದಾವೆ. ಇಂಡಿಯನ್ IT ಕಂಪ್ನಿಗಳ ಹತ್ರ ದೊಡ್ಡ ದೊಡ್ಡ ಕ್ಲೈಂಟ್ಸ್ ಇದ್ದಾವೆ, ಕಾಂಟ್ರಾಕ್ಟ್ಸ್ ಇದ್ದಾವೆ. ಆಮೇಲೆ ಇವ್ರು ಆಲ್ರೆಡಿ ಎಷ್ಟೋ ಕ್ಲೈಂಟ್ಸ್ಗಳನ್ನ ಮ್ಯಾನೇಜ್ ಮಾಡ್ತಿದ್ದಾರೆ. ಮತ್ತು 20ರಿಂದ 30 ವರ್ಷದ ಕ್ರೆಡಿಬಿಲಿಟಿ ಇದೆ. ಬಟ್ ಇದನ್ನು ನಾಳೆ ಯಾವುದೋ ಒಂದು ಚಾಟ್ ಬಾಟ್ ಬಂದ್ಬಿಟ್ಟು ಸಡನ್ಲಿ ಇದನ್ನು ಬ್ರೇಕ್ ಮಾಡೋಕ್ಕಾಗಲ್ಲ. ಯಾಕಂದರೆ ನಾನು ಅವಾಗಲೇ ಹೇಳ್ದಂಗೆ ಅವ್ರ ಬಿಸ್ನೆಸ್ಸಲ್ಲಿ ಅಥವಾ ಅವ್ರ ಬ್ಯಾಕ್ ಎಂಡಲ್ಲಿ ಇದನ್ನು ಇಂಟಿಗ್ರೇಟ್ ಮಾಡ್ಕೊಡೋಕ್ಕೆ ಯಾರಾದರೂ ಬೇಕಾ? ಇಂಟಿಗ್ರೇಟ್ ಮಾಡಿಕೊಡ್ಬೇಕಂದ್ರೆ ನಮ್ಮ ಇಂಡಿಯನ್ IT ಕಂಪ್ನಿಗಳೇ ಮಾಡಿಕೊಡ್ಬೇಕು. ಬಟ್ ಆದರೆ ಓವರ್ 10 to 20 ಇಯರ್ಸ್ ಪೀರಿಯಡಲ್ಲಿ ಏನಾಗಬೇಕಾಗಿತ್ತಲ್ಲ ಅದು ಇವಾಗಲೇ ಆಗ್ತಾ ಹೋಗುತ್ತೆ. ಇದನ್ನು ನಮ್ಮ ಇಂಡಿಯನ್ IT ಕಂಪ್ನಿಗಳು ಅನುಭವಿಸಲೇಬೇಕು. ಸ್ವಲ್ಪ ಶಾರ್ಟ್ ಟರ್ಮಲ್ಲಿ ಪೇನ್ ಇದ್ದೇ ಇರುತ್ತೆ. ಯಾಕಂದರೆ ಒಳಗಡೆ ರೀಸೆಟ್ ಆಗ್ತಾ ಇದೆ, ಕಂಪ್ಲೀಟ್ ಇಂಜಿನ್ನೇ ಚೇಂಜ್ ಆಗ್ತಾ ಇದೆ. ಇಂಜಿನ್ ಚೇಂಜ್ ಮಾಡಬೇಕಂದ್ರೆ ಕೆಲವೊಂದು ಬೇಕಾಗಲಿಲ್ಲದ ಪಾರ್ಟ್ಸ್ಗಳನ್ನ ಹೊರಗೆ ತೆಗೆದು ಬೇಕಾಗಿರೋ ಪಾರ್ಟ್ಸ್ಗಳನ್ನ ಒಳಗಾಗಬೇಕಾಗತ್ತೆ. ಇದೇ ರೀತಿ ಚೇಂಜ್ ಆಗ್ತಾ ಇದೆ. ಇದರಿಂದನೇ ನೀವು ರೀಸೆಂಟ್ಲಿ ನೋಡಿರ್ಬೋದು ಇಂಡಿಯನ್ IT ಕಂಪ್ನಿಗಳದ್ದು ಹೈರಿಂಗ್ ತುಂಬ ಸ್ಲೋ ಆಗ್ತಾ ಇದೆ. ಹೊಸದಾಗಿ ಜಾಬ್ ಕ್ರಿಯೇಷನ್ ತುಂಬ ಕಡಿಮೆ ಆಗಿದೆ. ಮತ್ತು ಬೆಂಚಲ್ಲಿ ಕೂತ್ಕೊಳ್ಳೋರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ನೀವು ಆಲ್ರೆಡಿ ಯಾರನ್ನ IT-ನಲ್ಲಿ ಕೆಲಸ ಮಾಡೋರಿದ್ರೆ ನೀವು ಅವ್ರಿಗೆ ಕೇಳ್ಬೋದು, ಗೊತ್ತಿರುತ್ತೆ, ಬೆಂಚಲ್ಲಿ ಜಾಸ್ತಿ ಕುಂಡ್ರಿಸ್ತಿದ್ದಾರೆ. ಯಾಕಂದರೆ ಹೊಸ ಪ್ರಾಜೆಕ್ಟು ಸಡನ್ನಾಗಿ ಸಿಗ್ತಾ ಇಲ್ಲ. ಮತ್ತು ಈ ರೋಟೀನ್ ಕೆಲಸ ಏನು ಮಾಡ್ತಿದ್ರಲ್ಲ, ಹಿಂದಿಂದನೇ ಮಾಡೋದು, ಪದೇ ಪದೇ ಮಾಡೋದು, ಇಂಥ ಕೆಲಸ ಎಲ್ಲನೂ ರೆಡ್ಯೂಸ್ ಆಗ್ತಾ ಇದೆ, ಕಡಿಮೆ ಮಾಡ್ತಾ ಇದ್ದಾರೆ. ಮತ್ತು ಅವರು ಕೂಡ ಈ ಆಟೋಮೇಷನ್ನ ಗ್ರೋ ಮಾಡ್ತಾ ಇದ್ದಾರೆ. ಯಾಕಂದರೆ ಫ್ಯೂಚರ್ ಅದೇ ಅಂತ ಗೊತ್ತಿದೆ. ಬಟ್ ಇವರು ಓಪನ್ಲಿ ಬಂದು ಅದನ್ನು ಎಲ್ಲೂ ಹೇಳಲ್ಲ, ಕಾನ್ಕಾಲಲ್ಲಿ ಹೇಳಲ್ಲ, ಇಂಟರ್ವ್ಯೂಗಳಲ್ಲಿ ಹೇಳಲ್ಲ, ಎಲ್ಲೂ ಹೊರಗಡೆ ಬಂದು ಮಾತಾಡಲ್ಲ. ಬಟ್ ಒಳಗಡೆ ಚೇಂಜ್ ಆಗ್ತಾ ಇದೆ. ಬಟ್ ಇದೇನು ಚೇಂಜ್ ಆಗ್ತಾ ಇದೆಯಲ್ಲ ಅದಂತೂ 100ಕ್ಕೆ 100 ಸತ್ಯ. ಇದು ಜಸ್ಟ್ ಗಾಳಿ ಮಾತಲ್ಲ. ಯಾಕಂದರೆ ಕ್ಲಾರಾ ಅನ್ನೋ ಒಂದು ಸ್ವೀಡನ್ ಕಂಪ್ನಿ, ಒಂದು ಫಿನ್ಟೆಕ್ ಕಂಪ್ನಿ, ಇವ್ರೇನು ಮಾಡ್ತಾರೆ, ಒಂದು AI ಏಜೆಂಟ್ನ ಅವ್ರ ಬಿಸ್ನೆಸ್ಸಲ್ಲಿ ತಗೊಂಬರ್ತಾರೆ. ತಗೊಂಬಂದಿದ್ದ ದಿವಸದಿಂದ ಆ ಬಾಟು 700 ಜನ ಎಂಪ್ಲಾಯ್ಗಳು ಏನು ಕೆಲಸ ಮಾಡ್ತಿದ್ರಲ್ಲ ಅದೊಂದೇ ಮಾಡ್ತಾ ಇದೆ. ಒಂದೇ ಒಂದು ಬಾಟು 700 ಜನನ ರೀಪ್ಲೇಸ್ ಮಾಡ್ತು. ಅದೇ ರೀತಿ IBM ಕೂಡ ಹೇಳ್ತಾ ಇದೆ, ವಿ ವಿಲ್ ಸ್ಟಾಪ್ ಹೈರಿಂಗ್ ಫಾರ್ ದಿ ಬ್ಯಾಕ್ ಆಫೀಸ್ ರೋಲ್, AI ಕ್ಯಾನ್ ರೀಪ್ಲೇಸ್ ದೆಮ್ ಅಂತ.
ಅಂದರೆ ಹಿಂದ್ಗಡೆ ಯಾರು ಕ್ಲೈಂಟ್ನ ಫೇಸ್ ಮಾಡ್ದಲೆ ಹಿಂದ್ಗಡೆ ಯಾರು ಕೆಲಸ ಮಾಡ್ತಿದಾರಲ್ಲ ಅವ್ರದ್ದು ಕೆಲಸ ಎಲ್ಲನೂ ಆಟೋಮೆಟಿಕ್ಲಿ ರೀಪ್ಲೇಸ್ ಆಗುತ್ತೆ, ಓವರ್ ಎ ಪೀರಿಯಡ್ ಆಫ್ ಟೈಮ್ ರೀಪ್ಲೇಸ್ ಆಗ್ತಾ ಇದೆ ಅಂತ IBMನ CEO ಖುದ್ದು ಹೇಳಿದ್ದಾರೆ. ಮತ್ತೆ ಬ್ರಿಟಿಷ್ ಟೆಲಿಕಾಮು ಸುಮಾರು 55,000 ಜನಗಳ ಜಾಬ್ನ ಕಟ್ ಮಾಡಿದೆ, ಯಾಕಂದ್ರೆ ಈ AI ಇಂದ. ಮತ್ತೆ US ಎಷ್ಟೋ ಬ್ಯಾಂಕ್ಗಳು ಆಲ್ರೆಡಿ ಈ ಚಾಟ್ ಬಾಟ್ನ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ದಾರೆ. ಇದೆಲ್ಲ ಕೂಡ ನೋಡ್ತಾ ಇದ್ರೆ ನಿಮಗೂ ಕೂಡ ಭಯ ಆಗ್ತಿರುತ್ತೆ. ನಿಮ್ಮನ್ನ ಭಯ ಪಡಿಸ್ಬೇಕಂತ ವಿಡಿಯೋ ಮಾಡ್ತಾ ಇಲ್ಲ, ಯಾವ ರೀತಿ ಚೇಂಜ್ ಆಗ್ತಾ ಇದೆ ಅಂತ. ಇದರಲ್ಲಿ ನಿಜವಾಗ್ಲೂ ಎಫೆಕ್ಟ್ ಆಗೋದು ಎಂತರಿಗೆ ಅಂದ್ರೆ ಬೇಸಿಕ್ ಕೆಲಸ ಮಾಡೋರಿಗೆ L1 ಸಪೋರ್ಟು, L2 ಸಪೋರ್ಟು, ಮ್ಯಾನ್ಯುವಲ್ ಟೆಸ್ಟಿಂಗು, ಡಾಕ್ಯುಮೆಂಟೇಷನ್, ಬೇಸಿಕ್ ಬಗ್ ಫಿಕ್ಸ್ ಮಾಡೋದು, ಮತ್ತೆ ಬ್ಯಾಕ್ ಎಂಡ್ ಅಲ್ಲಿ ರಿಪಿಟೇಟಿವ್ ಟಾಸ್ಕ್ ಮಾಡ್ತಿರ್ತಾರಲ್ಲ ಅಂಥವ್ರದ್ದು ಪ್ರಾಬ್ಲಮ್ ಆಗುತ್ತೆ, ಎಲ್ಲಾರ್ದು ಅಲ್ಲ. ಏನು ಹೇಳಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ ಏನು ಹೇಳಿ, ಏನು ನೀವು ಪ್ರಾಂಪ್ಟ್ ಕೊಡ್ತೀರೋ ಅದನ್ನು ಕೆಲಸ ಮಾಡುತ್ತೆ. ನೀವು ಯಾರೋ ಹೇಳಿದ್ದನ್ನು ಮಾಡ್ತಿದ್ದೀರಾ ಅಂದರೆ ನೀವು ಕೂಡ ರೀಪ್ಲೇಸ್ ಆಗ್ತೀರಾ. ಯಾರೋ ಹೇಳ್ಬೇಕು ನಿಮಗೆ ಈ ಕೆಲಸ ಮಾಡಬೇಕು ಆ ಕೆಲಸ ಮಾಡಬೇಕು ಅಂತ ಯಾರೋ ಮ್ಯಾನೇಜರ್ ಹೇಳಿದ್ದನ್ನು ನೀವು ಮಾಡ್ತಿದ್ದೀರಾ ಅಂದರೆ ನೀವು ಕೂಡ ರೀಪ್ಲೇಸ್ ಆಗ್ತೀರಾ. ಯಾಕಂದರೆ ನೀವು ರೋಬೋಟ್ ಥರನೇ ಕೆಲಸ ಮಾಡ್ತಿದ್ದೀರಾ. ನಾಳೆ ರೋಬೋಟ್ಗಳು ಬಂದು ನಿಮ್ಮನ್ನು ಈಸಿಲಿ ರೀಪ್ಲೇಸ್ ಮಾಡ್ತವೆ. ಅದಕ್ಕೇ ನೀವೇನಾದರೂ ಲೋ ವ್ಯಾಲ್ಯೂ ಕೆಲಸ ಮಾಡ್ತಾ ಇದ್ದರೆ, ರಿಪೀಟೆಡ್ ಕೆಲಸ ಮಾಡ್ತಾ ಇದ್ದರೆ ಹುಷಾರಾಗಿರಿ, ಚೇಂಜ್ ಆಗಿ, ದಯವಿಟ್ಟು ಚೇಂಜ್ ಆಗಿ ಹೊಸ ಸ್ಕಿಲ್ನ ಅಪ್ಡೇಟ್ ಮಾಡ್ಕೊಳ್ಳಿ. ಈಗ ನಾನಂತೂ IT ಎಕ್ಸ್ಪರ್ಟ್ ಅಲ್ಲ, ನನಗೇನು ಅದ್ರ ಬಗ್ಗೆ ಅಷ್ಟೊಂದು ನಾಲೆಡ್ಜ್ ಇಲ್ಲ. ಬಟ್ ನೀವು ನೆಕ್ಸ್ಟು ಏನೇನು ಡೆವಲಪ್ಮೆಂಟ್ ಇದೆ, ಏನೇನು ಆಗ್ತಾ ಇದೆ ಮಾರ್ಕೆಟಲ್ಲಿ ದಯವಿಟ್ಟು ನೋಡ್ತಾ ಇರಿ, ದಯವಿಟ್ಟು ನೋಡಿ ತಿಳ್ಕೊಳ್ತಾ ಇರಿ. ನೆಕ್ಸ್ಟ್ ನಾನು ಏನು ಅಪ್ಗ್ರೇಡ್ ಆಗ್ಬೋದು. ಇವಾಗ ನಾನು ಹೇಳಿದೆ IT ಕಂಪ್ನಿಗಳಿಗೆ ಅಷ್ಟೊಂದು ಪ್ರಾಬ್ಲಮ್ ಆಗಲ್ಲ, IT ಎಂಪ್ಲಾಯ್ಗಳಿಗೆ ಪ್ರಾಬ್ಲಮ್ ಆಗುತ್ತೆ. ಯಾಕಂದರೆ ಹೆಡ್ ಕೌಂಟ್ ಕಮ್ಮಿ ಆದರೆ ಅವ್ರು ಏನು ಮಾಡ್ತಾರೆ, ಈ ಕೆಲಸನ ಆಟೋಮೇಟ್ ಮಾಡಿಸ್ತಾರೆ. ಯಾವುದೋ AI ಮಾಡಲ್ ಈ ಕೆಲಸ ಮಾಡುತ್ತೆ. ಇದರಿಂದ IT ಕಂಪ್ನಿಗಳಿಗೆ ಲಾಭನೇ ಹೊರತು ನಷ್ಟ ಅಲ್ಲ. ಮುಂಚೆ ಇಷ್ಟೊಂದು ಸ್ಯಾಲ್ರಿ ಕೊಡಬೇಕಾಗಿತ್ತು, ಇವಾಗ ಕಮ್ಮಿ ಕೊಡ್ತಾರೆ. ಇದರಿಂದ IT ಕಂಪ್ನಿಗಳ ಮಾರ್ಜಿನ್ ಇಂಪ್ರೂವ್ ಆಗುತ್ತೆ. ಆಮೇಲೆ IT ಕಂಪ್ನಿಗಳು ಕೂಡ ಎವಾಲ್ವ್ ಆಗಬೇಕು. ಎವಾಲ್ವ್ ಆದ್ರೇ ಅವರು ಮಾರ್ಕೆಟಲ್ಲಿ ಇರ್ತಾರೆ. ಅವರು ಕೂಡ ಬೇರೆ ಬೇರೆ ಥರ ಟೆಕ್ನಾಲಜಿನ ಅಡಾಪ್ಟ್ ಮಾಡ್ಕೊಬೇಕು. ಇನ್ನು ಹಳೆ ಕಾಲದ ಥರ 25 ವರ್ಷದಿಂದ ಇದೇ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀವಿ ಅಂದರೆ ಅವರು ಕೂಡ ರಿಪ್ಲೇಸ್ ಆಗೇ ಆಗ್ತಾರೆ. ಆಮೇಲೆ ಜಸ್ಟು IT ಜಾಬ್ಗಳು ಮಾತ್ರ ಅಲ್ಲ, ಬೇರೆ ಬೇರೆ ಯಾವ್ಯಾವ ಜಾಬ್ಗಳು ರಿಪೀಟೇಟ್ ಆಗಿದ್ದಾವೆ ಎಲ್ಲನೂ ಕೂಡ AI ರೀಪ್ಲೇಸ್ ಮಾಡುತ್ತೆ. ಸುಮ್ಮನೆ ಎದುರಿಸೋಕೆ ಹೇಳ್ತಾ ಇಲ್ಲ, ರಿಯಾಲಿಟಿಯಾಗಿ ಹೇಳ್ತಾ ಇದ್ದೀನಿ. ಯಾವುದಾದ್ರೂ ರಿಪೀಟೆಡ್ ಕೆಲಸ ಮಾಡ್ತಾ ಇದ್ದರೆ ನಿಮಗೆ ಅನಿಸಿದ್ರೆ ನಾನು ರಿಪೀಟೆಡಾಗಿ ಮಾಡ್ತಾ ಇದ್ದೀನಿ, ನಾನು ವ್ಯಾಲ್ಯೂ ಆ್ಯಡ್ ಮಾಡ್ತಾ ಇಲ್ಲ, ಯಾರೋ ಹೇಳಿದ ಕೆಲಸ ಮಾಡ್ತಾ ಇದ್ದೀನಿ ಅಂದರೆ ದಯವಿಟ್ಟು ಹುಷಾರಾಗಿರಿ. ಯಾಕಂದರೆ ನಿಮ್ಮ ಕೆಲಸ ಕೂಡ ಹೋಗುತ್ತೆ. ಈವನ್ ನಮ್ಮ ಸ್ಟಾಕ್ ಮಾರ್ಕೆಟಲ್ಲೂ ಕೂಡ ಫೈನಾನ್ಷಿಯಲ್ ಅನಲಿಸ್ಟ್ಗಳು ಎಷ್ಟೋ ಜನ ರಿಪೀಟೆಡ್ ಕೆಲಸ ಮಾಡ್ತಿರ್ತಾರೆ, ಡೇಟಾ ತೆಗೆದು ಡೇಟಾಗಳು ಕೆಲಸ ಮಾಡ್ತಿರ್ತಾರೆ. ಬಟ್ ಓವರ್ ಎ ಪೀರಿಯಡ್ ಆಫ್ ಟೈಮ್ AI ಇದನ್ನು ರೀಪ್ಲೇಸ್ ಮಾಡೇ ಮಾಡುತ್ತೆ. ಈ ಆಂಥ್ರೋಪಿಕ್ನ CTO ಒಂದು ಮಾತು ಹೇಳ್ತಾನೆ, ಏನಂದರೆ ಇದೇನು ಚಾಟ್ ಬೋಟ್ ಎಲ್ಲ ಇದಾವಲ್ಲ ಇದ್ರದ್ದು ಕೋಡಿಂಗ್ ಕೂಡ ಕ್ಲಾಡೇ ಬರೀತಿದೆ. ಅಂದರೆ ಕೋಡಿಂಗ್ ಕೂಡ AIನೇ ಮಾಡ್ತಾ ಇದೆ. 90% ಆಫ್ ದಿ ಕೋಡಿಂಗು AIನೇ ಬರೀತಾ ಇದೆ ಅಂತ ಆಲ್ರೆಡಿ. ಅಂದರೆ ನಾನೇನು ನೋಡ್ತಿದ್ದೀನಲ್ಲ ಈಗ ChatGPTನ ಅಥವಾ ಏನಾದರೂ ಇದು ಕೋಡಿಂಗ್ ಬರೀತಾ ಇದೆ. ಯಾರಿಗೆ ಅಂದರೆ ನನಗೆ ನಾನೇ ಕೋಡಿಂಗ್ ಬರ್ಕೊಂಡಂಗೆ, ನನ್ನ ಪ್ರಾಬ್ಲಮ್ನ ನಾನೇ ಸಾಲ್ವ್ ಮಾಡ್ಕೊಂಡಂಗೆ. ಇದು ಯಾವ ಲೆವೆಲ್ಗೆ ಹೋಗ್ತಾ ಇದೆ ಅಂದರೆ ಪ್ರಿಡಿಕ್ಟ್ ಮಾಡೋದು ಕಷ್ಟ. ಆಮೇಲೆ ಇದೆಲ್ಲ AI ಬಬಲ್ಗೆ ಕಾರಣ ಆಗ್ತಾ ಇದೆ. ಹೌದು, ತುಂಬ ಕಂಪ್ನಿಗಳು ವ್ಯಾಲ್ಯೂಯೇಷನ್ ಎಲ್ಲ ಸಡನ್ಲಿ ರೈಸ್ ಆಗ್ತಾ ಇದೆ. ಬಟ್ ಒಂದೊಂದು ಅರ್ಥ ಮಾಡ್ಕೊಳ್ಳಿ, ಕಂಪ್ನಿಗಳು ಉಳಿತಾವೆಲ್ಲ ಗೊತ್ತಿಲ್ಲ, ಬಟ್ ಟೆಕ್ನಾಲಜಿ ಉಳಿಯುತ್ತೆ. 2000 ಇಸ್ವಿನಲ್ಲೂ ಇದೇ ರೀತಿ ಆಗಿತ್ತು. .com ಬಬಲ್ ಅಂತ ಕ್ರಿಯೇಟ್ ಆಗಿತ್ತು. ಅವಾಗೆಲ್ಲರೂ ಇಂಟರ್ನೆಟ್ ಇಸ್ ಅ ಫ್ಯೂಚರು, ಇಂಟರ್ನೆಟ್ ಜಗತ್ತನ್ನೇ ಚೇಂಜ್ ಮಾಡುತ್ತೆ, ಹಂಗೆ ಮಾಡುತ್ತೆ ಅಂತ ಪ್ರತಿಯೊಬ್ಬರು ಇಂಟರ್ನೆಟ್ ಕಂಪ್ನಿಗಳಲ್ಲಿ ದುಡ್ಡು ಹಾಕ್ತಿದ್ರು. ಎಲ್ಲ ಇಂಟರ್ನೆಟ್ ಕಂಪ್ನಿಗಳ ವ್ಯಾಲ್ಯೂಯೇಷನ್ನು ಭಯಂಕರ ಮೇಲೋಗ್ತಾ ಇತ್ತು. ಬಟ್ ಏನಾಯಿತು, 2000 ಇಸ್ವಿನಲ್ಲಿ ಈ .com ಬಬಲ್ಲು ಬಸ್ಟ್ ಆಯಿತು. ಬಸ್ಟ್ ಆದಾಗ 95% ಆಫ್ ದಿ ಇಂಟರ್ನೆಟ್ ಕಂಪ್ನಿಗಳು ಮುಳುಗೋದ್ವು, ಡೆಸ್ಟ್ರಾಯ್ ಆಗೋದ್ವು. ಬಟ್ 5% ಉಳ್ಕೊಂಡ್ವಲ್ಲ, ಆ ಕಂಪ್ನಿಗಳನ್ನ ಫ್ಯೂಚರ್ನ ಕ್ರಿಯೇಟ್ ಮಾಡಿದ್ದು. ಗೂಗಲ್ ಇರ್ಬೋದು, ಅಮೆಝಾನ್ ಇರ್ಬೋದು, ನೆಟ್ಫ್ಲಿಕ್ಸ್ ಇರ್ಬೋದು, ಫೇಸ್ಬುಕ್ ಇರ್ಬೋದು, ಯೂಟ್ಯೂಬ್ ಇರ್ಬೋದು, ಎಷ್ಟು ಕಂಪ್ನಿಗಳು. ನೀವೇ ಇವತ್ತು ಇಂಟರ್ನೆಟ್ ಇಲ್ದಂಗೆ ಬದುಕ್ತೀರಾ? ಹಂಗೆ 2000 ಇಸ್ವಿನಲ್ಲಿ ನೋಡಿದವರು ಮುಗಿದೋಯ್ತು ಕತೆ, ಇಂಟರ್ನೆಟ್ ಇಲ್ಲ, ಇನ್ಮೇಲೆ ಜಗತ್ತೇ ಇಲ್ಲ ಅನ್ಕೊಂಡ್ರು. ಬಟ್ ಫ್ಯೂಚರಲ್ಲಿ ಏನಾಯಿತು, ಇಂಟರ್ನೆಟ್ಟೇ. ಅದೇ ರೀತಿ AI ಬಬಲ್ ಬಸ್ಟ್ ಆಗ್ಬೋದು, ಎಷ್ಟೋ ಕಂಪ್ನಿಗಳು ಮುಳುಗೋಗ್ಬೋದು, ಬಟ್ AI ಮುಳುಗೋಗಲ್ಲ. AI ಇನ್ನೂ ರೆವಲ್ಯೂಷನ್ ಆಗುತ್ತೆ. ನಮ್ಮ ಕಣ್ಣಿಗೆ ಕಾಣ್ತಾ ಇದೆ, ನಿಮಗೂ ಕಾಣ್ತಾ ಇದೆ ಅಲ್ವಾ. ನೆಕ್ಸ್ಟ್ ಜನ್ರೇಷನ್ ಈಸ್ AI. ಇದನ್ನು ನಾವು ಇಗ್ನೋರ್ ಮಾಡೋದಲ್ಲ, ಇದನ್ನು ನಾವು ಅಡಾಪ್ಟ್ ಮಾಡ್ಕೊಬೇಕು. ಅಡಾಪ್ಟ್ ಮಾಡಿಕೊಂಡು ಇದ್ರ ಜೊತೆ ನಾವು ಹೋಗಬೇಕು. ಮತ್ತೆ ಹೇಳ್ತಿದ್ದೀನಿ, ನಾನೇನು AI ಇಂಜಿನಿಯರ್ ಅಲ್ಲ, ಮತ್ತು ನಾನು ಯಾವುದೋ ಟೆಕ್ ಡೆವಲಪರ್ ಅಲ್ಲ, ಬಟ್ ನಾನೊಬ್ಬ ಫೈನಾನ್ಸ್ ಗಾಯ್ ಆಗಿ ನಾನು ಏನು ಹೇಳ್ಬೋದು ಅಂದರೆ, ಹೌದು ಈ ರೆವಲ್ಯೂಷನ್ ಆಗ್ತಾ ಇದೆ, ದಯವಿಟ್ಟು ಇದನ್ನು ವಾರ್ ಥರ ಥಿಂಕ್ ಮಾಡಿ. ಸೆಟಲ್ ಆಗಬೇಡಿ. ಯಾರೋ ಏನು ಮಾಡೋಕ್ಕಾಗಲ್ಲ, ಅದು ಮಾಡೋಕ್ಕಾಗಲ್ಲ ಅಂತ ಕೇಳಿದ ತಕ್ಷಣ ನಿಮ್ಮ ಮನಸ್ಸಿಗೆ ಸಮಾಧಾನ ಆಗೋವಂಥ ಆನ್ಸರ್ ಹೇಳಿದ ತಕ್ಷಣ ಸಮಾಧಾನ ಮಾಡ್ಕೊಬೇಡಿ. ನೀವು ವಾರ್ ಥರ ಥಿಂಕ್ ಮಾಡಿ. ಹೌದು ಚೇಂಜ್ ಆಗ್ತಾ ಇದೆ, ಜಗತ್ತು ಚೇಂಜ್ ಆಗ್ತಾ ಇದೆ, ನಾನು ಚೇಂಜ್ ಆಗಲೇಬೇಕು, ಬೇರೆ ದಾರಿ ಇಲ್ಲ ಅಂತ ಥಿಂಕ್ ಮಾಡಿ. ಆವಾಗಲೇ ನೀವು ಬೇರೆ ಸೊಲ್ಯೂಷನ್ ಹುಡುಕ್ತೀರಾ. ಯಾರೋ ಸಮಾಧಾನದ ಮಾತು ಹೇಳಿದ ತಕ್ಷಣ ಸಮಾಧಾನ ಮಾಡ್ಕೊಂಡು ಕುತ್ಕೊಬೇಡಿ. ಮತ್ತು ದೊಡ್ಡ ಡಿಸಿಷನ್ ತಗೊಳಕ್ಕೆ ಹೋಗ್ಬೇಡಿ. ದೊಡ್ಡ ಎಕ್ಸ್ಪೆನ್ಸ್ಗಳು, ಮನೆ ತಗೊಳೋದಿರ್ಬೋದು, ದೊಡ್ಡ EMIಗಳು ಹೋಗೋದಿರ್ಬೋದು, 20 ವರ್ಷ 30 ವರ್ಷದ EMIಗಳು, ಅದರಿಂದ ಮಾಡೋಕ್ಕೆ ಹೋಗ್ಬೇಡಿ. ಇದು ನಿಮಗೆ ಪ್ರೆಷರ್ ಮಾಡುತ್ತೆ, ಮತ್ತು ನೀವು ಓನ್ ಡಿಸಿಷನ್ ತಗೊಳಕ್ಕೆ ಬಿಡೋದಿಲ್ಲ. ಮತ್ತು ಯಾವಾಗಲೂ ಹೇಳ್ತಿರ್ತೀನಿ, ಲರ್ನಿಂಗ್ನ ಮಾತ್ರ ಯಾವತ್ತೂ ನಿಲ್ಸಕ್ಕೆ ಹೋಗಲೇಬೇಡಿ. ಎಂಟರ್ಟೈನ್ಮೆಂಟ್ನ ಕಿಲ್ ಮಾಡಿ, ಎಂಟರ್ಟೈನ್ಮೆಂಟ್ನ ಬಿಟ್ಟಾಕ್ಬಿಡಿ, ಲರ್ನಿಂಗಿಂದೇ ಟೈಮ್ ಕೊಡಿ. ಲರ್ನಿಂಗಿಂದೇ ನಿಮ್ಮ ಎಂಟೈರ್ ಫೋಕಸ್ನ ಶಿಫ್ಟ್ ಮಾಡಿ. ನೀವು ಯಾವುದೇ ಇಂಡಸ್ಟ್ರಿ ಇರ್ಬೋದು, IT ಇಂಡಸ್ಟ್ರಿ ಇರ್ಬೋದು, ಯಾವುದೇ ಇಂಡಸ್ಟ್ರಿ ಇರ್ಬೋದು, ಲರ್ನಿಂಗ್ನ ಮಾತ್ರ ಬಿಡಬೇಡಿ. ನಾವು AIಗಿನ ಜಾಸ್ತಿ
ಬುದ್ಧಿವಂತರು. AI ನಮ್ಮನ್ನ ಬೀಟ್ ಮಾಡೋಕ್ಕಾಗಲ್ಲ. AI ಯಾರನ್ನ ರೀಪ್ಲೇಸ್ ಮಾಡುತ್ತಂದ್ರೆ ಯಾರು AIನ ಯೂಸ್ ಮಾಡಲ್ಲ ಅವ್ರನ್ನ. ಬಟ್ AIನ ಯೂಸ್ ಮಾಡ್ಕೊಂಡವನು 10x ಫಾಸ್ಟ್ ಆಗ್ತಾನೆ, ಸೂಪರ್ ಮ್ಯಾನ್ ಆಗಿಬಿಡ್ತಾನೆ. ಅವನ ಕೈಲಿ ಮುಂಚೆ ಪವರ್ ಇರಲಿಲ್ಲ, ಇವಾಗ ಪವರ್ ಸಿಕ್ಕಂಗೆ, ಕೈಯಲ್ಲಿ ಏನೋ ಒಂದು ಆಯುಧ ಸಿಕ್ಕಂಗೆ ಬಂದರ್ನೆಲ್ಲ ಕೊಚ್ಕೊಂಡು ಹೋಗ್ತಿರ್ತಾನೆ. AIನ ಆ ಥರ ಯೂಸ್ ಮಾಡಿ, ನಿಮ್ಗೆ ಯಾವುದೋ ಒಂದು ಆಯುಧ ಸಿಕ್ಕಿದೆ ಅಂತ ಯೂಸ್ ಮಾಡಿ. AIಗೋಸ್ಕರ ಎದ್ರಕೊಂಡು ಕುತ್ಕೊಂಬೇಡಿ. AI ನಿಮ್ಮನ್ನು ಏನೂ ಮಾಡ್ಕೊಳಕ್ಕಾಗಲ್ಲ. ಬಟ್ ನೀವು ಅದನ್ನು ಕಲ್ತ್ರೆ, ನೀವೇನಾದರೂ ಇದೇ ಡೊಮೈನವರಾಗಿದ್ದರೆ, ನಿಮಗೂ ಏನಾದರೂ ಜಾಸ್ತಿ ಇನ್ಫಾರ್ಮೇಷನ್ ಗೊತ್ತಿದ್ರೆ ದಯವಿಟ್ಟು ಕೆಳಗಡೆ ಕಾಮೆಂಟ್ ಮಾಡಿ. ಇದರಿಂದ ಸ್ವಲ್ಪ ಜನ ನೋಡಿ ಅವ್ರಿಗೂ ಅರ್ಥ ಆಗಲಿ, ತಿಳ್ಕೊಳ್ಳಿ. ನಾನು ವಿಡಿಯೋ ಮಾಡ್ತಿರೋ ಇಂಟೆನ್ಷನ್ನು ಚೇಂಜ್ ಈಸ್ ಪರ್ಮನೆಂಟ್ ಅಂತ ಹೇಳೋಕ್ಕಷ್ಟೇ, ಎದುರಿಸೋಕ್ಕಲ್ಲ. ದಯವಿಟ್ಟು ಇದನ್ನು ಪಾಸಿಟಿವ್ ವೇನಲ್ಲಿ ತಗೊಳ್ಳಿ. ನಿಮ್ಗೇನಾದರೂ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಹೆಲ್ಪ್ ಬೇಕಿದ್ರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಗೂಗಲ್ ಫಾರ್ಮ್ ಇದೆ. ಆ ಗೂಗಲ್ ಫಾರ್ಮಲ್ಲಿ ನಿಮ್ಮ ಡೀಟೇಲ್ನ ಎಂಟ್ರಿ ಮಾಡಿದ್ರೆ ನಮ್ಮ ಟೀಮ್ ನಿಮಗೆ ಕಾಲ್ ಮಾಡಿ ಹೆಲ್ಪ್ ಮಾಡ್ತಾರೆ. ನಾವೇನು ದುಡ್ಡು ಚಾರ್ಜ್ ಮಾಡಲ್ಲ, ಇದು ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ.